ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾ ಇದ್ದಾರೆ. ಅದಕ್ಕೆ ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಭೇಟಿ ಕೂಡ ಸಹಜವಾಗಿಯೇ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಏನು ವಿಚಾರವನ್ನು ಇಟ್ಕೊಂಡು ಭೇಟಿ ಮಾಡ್ತಾ ಇದ್ದಾರೆ? ತುಂಬ ದಿನಗಳಿಂದ ಬೇಡಿಕೆ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಅವಕಾಶವನ್ನು ಕೇಳಿದ್ರು ಸಿದ್ದರಾಮಯ್ಯನವರು. ಸೊ ಇದೀಗ ಆ ಅವಕಾಶ ಸಿಕ್ಕಿರೋದು. ಕಬ್ಬು ಬೆಂಬಲ ಬೆಲೆ ಹೆಚ್ಚಳ ಸೇರಿ ಪ್ರಧಾನಿ ಬಳಿ ಹಲವು ಬೇಡಿಕೆ ಪಟ್ಟಿಯನ್ನು ಮಂಡಿಸಲಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಟನ್ಗೆ 3,500 ರೂಪಾಯಿಗೆ ಆಗ್ರಹಿಸಿ ರಾಜ್ಯದ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಾಗ ಪ್ರಧಾನಿಗೆ ಪತ್ರವನ್ನು ಬರೆದಿದ್ರು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರು. ಭೇಟಿಗೆ ಅವಕಾಶ ನೀಡುವಂತೆ ಮನವಿಯನ್ನು ಮಾಡಿದ್ರು ಮುಖ್ಯಮಂತ್ರಿಗಳು. ಸೋಮವಾರ ಸಂಜೆ ಇಬ್ಬರು ನಾಯಕರ ಮಧ್ಯ ಮಾತುಕತೆ ನಡೆಯುತ್ತೆ. ಇವತ್ತು ಸಂಜೆ ಮೀಟಿಂಗ್ ಫಿಕ್ಸ್ ಆಗಿರೋದು. ಇವತ್ತು ಸಂಜೆ ಇಬ್ಬರು ನಾಯಕರ ಜೊತೆಗೆ ಒಂದಷ್ಟು ಮಾತುಕತೆಗಳು ಕೂಡ ನಡೆಯಲಿದೆ. ಕಬ್ಬಿನ ಬೆಂಬಲ ಬೆಲೆ, ಸಕ್ಕರೆಯ ಕನಿಷ್ಠ ಬೆಂಬಲ ಬೆಲೆ ದರ ಹೆಚ್ಚಳ ಕುರಿತು ಪ್ರಧಾನಿ ಮೋದಿಗೆ ಬೇಡಿಕೆಯನ್ನು ಇಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಜಿಎಸ್ಟಿ, ಮೇಕೆದಾಟು, ಮಹದಾಯಿ, ಕೃಷ್ಣ 3ನೇ ಹಂತದ ನೀರಾವರಿ ಯೋಜನೆ, ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಮ್ಮ ರಾಜ್ಯದ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೀರಾವರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳಲ್ಲಿ ಕೇಂದ್ರದ ನಿರ್ಧಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರ ಸಮ್ಮತಿ ಕೊಡಬೇಕಾಗತ್ತೆ, ಕೇಂದ್ರ ಓಕೆ ಅನ್ಬೇಕಾಗತ್ತೆ. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಒಟ್ಟಿಗೆಯೇ ಹೊಂದಾಣಿಕೆಯಿಂದ ಕೆಲವೊಂದಷ್ಟು ಕೆಲಸಗಳನ್ನು ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗತ್ತೆ. ಸೊ ಆ ಎಲ್ಲ ವಿಚಾರದ ಬಗ್ಗೆ ಚರ್ಚಿಸಬೇಕು. ನಮಗೊಂದು ಭೇಟಿಗೆ ಅವಕಾಶ ಕೊಡಿ ಅಂತ ಬಹಳ ದಿನಗಳಿಂದ ಬೇಡಿಕೆ ಇಟ್ಟಿದ್ರು. ಅವಕಾಶ ಸಿಕ್ಕಿದೆ ಇವತ್ತು ಸಂಜೆ. ಈ ಎಲ್ಲ ಬೇಡಿಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಇಡ್ಲಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಚರ್ಚಿಸಿ ಯಾವುದಕ್ಕಾದ್ರೂ ಸಮ್ಮತಿ ಪಡ್ಕೊಂಡೇ ಬರ್ತಾರಾ ಅಥವಾ ಕೇವಲ ಇದು ಚರ್ಚೆ ಆಗಿ ಮಾತ್ರ ಉಳಿಯುತ್ತಾ? ಯಾಕಂದರೆ ಕೇಂದ್ರ ಸರ್ಕಾರದ ಮೇಲೆ ಒಂದು ಗಂಭೀರ ಆರೋಪ ಕಾಂಗ್ರೆಸ್ನವ್ರು ಮಾಡ್ಬಿಟ್ಟಿದ್ದಾರೆ. ಕರ್ನಾಟಕ ಅಂತಂದ್ರೇನೆ ಮೂಗು ಮುರಿತಾರೆ, ಕರ್ನಾಟಕದ ವಿಚಾರ ಅಂತ ಬಂದಾಗ ಸೈಲೆಂಟ್ ಆಗ್ತಾರೆ, ನಮಗೆ ತಾರತಮ್ಯ ಮಾಡ್ತಾರೆ ಅಂತ. ಸೊ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತಾ ಅಥವಾ ಇಲ್ಲ ಈ ಚರ್ಚೆಗೆ ತಕ್ಕಂತೆ, ಮೀಟಿಂಗಿಗೆ ತಕ್ಕಂತೆ ಏನಾದರೂ ಒಂದು ಉಪಯೋಗ ಆಗುವಂಥದ್ದು, ಒಳ್ಳೇದಾಗುವಂಥದ್ದು ಏನಾದರೂ ಆಗತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಸಿದ್ದರಾಮಯ್ಯನವರು ಬಹಳ ದಿನಗಳಿಂದ ಹೇಳ್ತಾ ಇದ್ರು, ನಾವು ಪ್ರಧಾನಿಯವರಿಗೆ ಭೇಟಿ ಮಾಡಬೇಕು ಅಂತ ಅವಕಾಶವನ್ನು ಕೇಳಿದ್ರು ಕೂಡ ನಮ್ಗೆ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ ಅಂತ. ಸೊ ಆ ಅವಕಾಶ ಇವತ್ತು ಸಿಗ್ತಾ ಇದೆ. ಇನ್ನು